ನನಗೊಂದು ವಿಚಿತ್ರವಾದ ಆಸೆ ಇದೆ. ಯಾವುದಾದ್ರೂ ಗೊತ್ತಿಲ್ಲದೆ ಇರೋರು ಮನೆ ಫಂಕ್ಷನ್ಗೆ ಹೋಗ್ಬಿಟ್ಟು ಅವ್ರಿಗೆ ವಿಶ್ ಮಾಡಿ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಬರ್ಬೇಕು ಅಂತ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತೊಂದು ಫಂಕ್ಷನ್ ಇತ್ತು, ಎಂಗೇಜ್ಮೆಂಟ್ ಫಂಕ್ಷನು. ಸೊ ಹಾಗಾಗಿ ಬೇಗ ರೆಡಿ ಆಗ್ಬಿಟ್ಟು ನಾನು ನಮ್ಮ ಸಾಹೇಬ್ರು ಸೀದಾ ಚೌಟ್ರಿ ಕಡೆ ಹೊರಟ್ವಿ. ಕಿಟ್ಟೂರೆಲ್ಲ ಇದ್ದಿದ್ದು ಈ ಫಂಕ್ಷನ್, ಹಾಗೆ ಮನೆ ಹತ್ರ ಕೂಡ ಇತ್ತು. ಆದ್ರೂ ಕೂಡ ಈ ಬಿಸಿಲಲ್ಲಿ ರೆಡಿ ಆಗೋದಿದೆಯಲ್ಲ, ಅದೊಂಥರ ಇರಿಟೇಷನ್ ಅಂತಾನೆ ಹೇಳ್ಬೋದು. ಏನೋ ನಾವು ಹೋಗೋದ್ರೊಳಗಡೆ ರಿಂಗ್ ಎಕ್ಸ್ಚೇಂಜ್ ಎಲ್ಲ ಮುಗ್ದಿತ್ತು. ನಾವು ಹೋಗಿ ಸ್ವಲ್ಪ ಹೊತ್ತಲ್ಲೇ ಕೂತಿದ್ದು, ಹಾಗೆ ಫೋಟೋ ಪೋಸ್ ಕೊಡ್ಲಿಲ್ಲ ಅಂದ್ರೆ ನಡೆಯುತ್ತಾ, ಹೋಗಿ ಅಲ್ಲೂ ಕೂಡ ಅಟೆಂಡೆನ್ಸ್ ಹಾಕಿ ಅದಾದ್ಮೇಲೆ ಸೀದಾ ಊಟ ಮಾಡಕ್ಕೆ ಅಂತ ಬಂದಿದ್ದಾಯ್ತು. ಊಟ ಕೂಡ ತುಂಬಾನೇ ಚೆನ್ನಾಗಿತ್ತು. ಇನ್ನು ನನಗೊಂದು ವಿಚಿತ್ರವಾದ ಆಸೆ ಇದೆ. ಅದೇನಪ್ಪಾ ಅಂದ್ರೆ ಯಾವ್ದಾದ್ರು ಗೊತ್ತಿಲ್ದಿರೋ ಮನೆ ಫಂಕ್ಷನ್ಗೆ ಹೋಗ್ಬಿಟ್ಟು ಅವರಿಗೆ ವಿಶ್ ಮಾಡಿ ಅದಾದ್ಮೇಲೆ ಅಲ್ಲೇನೆ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಕೊಂಡ್ ಬರ್ಬೇಕು ಅಂತ. ಈ ವಿಚಿತ್ರ ಆಸೆ ಯಾರಿಗೆಲ್ಲ ಇದೆ, ಹಾಗೆ ಯಾರೆಲ್ಲ ಇದನ್ನ ಟ್ರೈ ಮಾಡಿದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡೋಣ ಆ ಆಸೆ ಯಾವತ್ತು ಈಡೇರುತ್ತೆ ಅಂತ. ಇನ್ನು ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಸೀದಾ ಕಿಚನ್ ಕಡೆ ಬಂದಿದ್ದಾಯ್ತು. ಯಾಕಂದ್ರೆ ಕರ್ಟನ್ ತರಿಸಿ ಕೌಂಟರ್ ಟಾಪ್ ಕೆಳಗಡೆ ಹಾಕೋದಕ್ಕೆ ಅಂತ. ಸೊ ಅದನ್ನ ಫಿಕ್ಸ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೆ. ಯಾಕಂದ್ರೆ ಪಾತ್ರೆಗಳು ಹಾಗೆ ಬಾಕ್ಸ್ಗಳೆಲ್ಲ ಕೆಳಗೆ ಇಟ್ಟಿರ್ತೀನಿ ಅಲ್ವಾ. ನಾರ್ಮಲ್ ದಿನ ಕಸ ಹೊಡ್ಕೋಬೇಕಾದ್ರೆ ಆ ಧೂಳೆಲ್ಲ ಹೋಗಿ ಅಲ್ಲಿ ಕೂತ್ಕೊಳ್ಳುತ್ತೆ. ಸೊ ಇದನ್ನು ಹಾಕೋದ್ರಿಂದ ಸ್ವಲ್ಪ ಅವಾಯ್ಡ್ ಆಗುತ್ತೆ ಅಂತ ಅಷ್ಟೇನೆ. ಇನ್ನು ಆ ಕೆಲಸ ಎಲ್ಲ ಮುಗಿಸ್ಕೊಂಡು ಹಾಗೆ ನಾಳೆ ಸ್ವಲ್ಪ ಬೇಗ ಪೂಜೆಗೆ ಹೋಗ್ಬೇಕಿತ್ತು ಅಂತ ಹೇಳ್ಬಿಟ್ಟು ಇವತ್ತೇ ನೈಟ್ ನೆಲ ಒರೆಸ್ಕೊಂಡ್ಬಿಡೋಣ ಅಂತ ಹೇಳಿ ನೆಲ ಎಲ್ಲ ಒರೆಸ್ಕೊತಾ ಇದ್ದೆ. ಇನ್ನು ಸುಮಾರು ಜನ ನನ್ನ ಕಿಚನ್ ಮೇಕ್ ಓವರ್ ಮಾಡಾದ್ಮೇಲೆ ಸಮ್ ಪ್ರಾಡಕ್ಟ್ಸ್ಗಳದ್ದು ಲಿಂಕ್ ಕೇಳ್ತಾ ಇದ್ದೀರಾ. ಸೊ ಅದರಲ್ಲೂ ಕೂಡ ಎಸ್ಪೆಷಲಿ ಈ ಮಸಾಲೆ ಜೋಡಿಸಿದ್ದೀನಲ್ಲ ಆ ರ್ಯಾಕ್ ಬಗ್ಗೆ ಕೇಳ್ತಾ ಇದ್ದೀರಾ. ಈ ತರ ಒಂದು ರ್ಯಾಕ್ ಹುಡ್ಕೋದಕ್ಕೆ ನಾನಂತೂ ಸುಮಾರು ಎಕ್ಸ್ಪೆರಿಮೆಂಟೇ ಮಾಡ್ಬಿಟ್ಟಿದ್ದೀನಿ ಅಂತ ಅನ್ಸುತ್ತೆ. ಎಷ್ಟೊಂದು ತರಿಸ್ಕೊಂಡು ಹಂಗೆ ರಿಟರ್ನ್ ಕೂಡ ಹಾಕಿದ್ದೀನಿ. ಸೊ ಆ ಟೆನ್ಷನ್ ನಿಮಗೆ ಬೇಡ ಅಲ್ವಾ. ಎಲ್ಲಾನು ಕೂಡ ಆನ್ಲೈನ್ ಅಲ್ಲೇ ಪರ್ಚೇಸ್ ಮಾಡಿರೋದು. ನಾನಿಲ್ಲಿ ಏನೇನೆಲ್ಲ ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ದೀನೋ ಅದನ್ನ ಈ ವಿಡಿಯೋದಲ್ಲಿ ಟ್ಯಾಗ್ ಮಾಡಿರ್ತೀನಿ. ಇಂಟ್ರೆಸ್ಟ್ ಇದ್ರೆ ಚೆಕ್ ಮಾಡಿ, ಇಷ್ಟ ಆದ್ರೆ ಬೈ ಮಾಡಿ. ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.